ನಮ್ದು ಮುಸ್ಲಿಮರ ಪರ ಸರ್ಕಾರ ಅಂತ ಹೇಳ್ಕೊತ ಅವರಿಗೆ ಅನ್ಯಾಯ ಮಾಡತೈತಿ ಕಾಂಗ್ರೆಸ್. 2 ಎಕರೆ ಕೊಡ್ತೀವಿ ಅಂದ್ರು, 0.5 ಎಕರೆನೂ ಕೊಟ್ರು, ಅದನ್ನು ಅವ್ರ ಜಾಗನ ಅಲ್ಲ. ರಕ್ಷಣಾ ಇಲಾಖೆ ಜಾಗ ಮುಸ್ಲಿಮರಿಗೆ ಸ್ಮಶಾನೆ ಜಾಗ ಅಂತ ಕೊಟ್ಬಿಟ್ಟಾರ. ಮುಸ್ಲಿಮರಿಗೆ ಸ್ಮಶಾನ ಜಾಗನೂ ಇಲ್ಲ, ಈ ಕಡೆ ಅವ್ರಿಗೆ ಬೇಕಾದ ಸರ್ಕಾರನೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಮಾಡ್ಕೋತ ಬಂದಿದ್ದು ಇದನ್ನ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ರ ಮೂಗಿಗೆ ತುಪ್ಪ ಸವರಿ ಮೋಸ ಮಾಡಕತ್ತೈತಿ. ಬಾಯ್ ಬಿಟ್ರೆ ನಾವು ಮುಸ್ಲಿಮ್ರ ಪರವಾಗಿ ಇದೀವಿ, ಅವರ ಪರವಾಗಿ ಕೆಲಸ ಮಾಡ್ತೀವಿ, ಅವರ ಉದ್ಧಾರನ ನಮ್ಮ ಮುಖ್ಯ ಗುರಿ ಅಂತ ಮಾತಾಡ್ತಾರ. ಹಂಗ ಮಾತಾಡ್ಕೋತನ ಅವ್ರನ್ನ ಇನ್ನ ತಕ ಕತ್ಲ್ಯಾಗ ಇಟ್ಟಾರ. ಅದೆಷ್ಟು ಹಿಂದುಳಿದ ವರ್ಗಗಳ ಉದ್ಧಾರಕ್ಕಾಗಿ ಕೆಲಸ ಮಾಡಿದ್ರಿ. ಬರೀ ಬಾಯಿ ಮಾತು. ಅದೂ ಎಲೆಕ್ಷನ್ ಟೈಮ್ನಾಗ, ಎಲೆಕ್ಷನ್ ಹತ್ರ ಬಂತು ಅಂದ್ರ ಅವ್ರ ಮೇಲೆ ಎಲ್ಲಿದ ಪ್ರೀತಿ ಉಕ್ಕಿ ಹರಿತೈತಿ. ಅವಾಗಷ್ಟ ಇವ್ರಿಗೆ ಮುಸ್ಲಿಮ್ರು, ಮುಸ್ಲಿಂ ಬಾಂಧವರು, ಭಾಯಿಗಳು, ಬೈಜಾನ್ಗಳು ನೆನಪಾಗ್ತಾರ. ಅವ್ರ ಓಟ ಇವ್ರಿಗೆ ಬೀಳೋ ತಕ್ಕ ಅವ್ರ ಮೇಲೆ ಭಾಳ ಪ್ರೀತಿ, ಭಾಳ ಕಾಳಜಿ, ಭಾಳ ಅಂದ್ರ ಭಾಳ ಅಭಿಮಾನ. ಓಟ್ ಬಂದು ಎಲೆಕ್ಷನ್ ಮುಗೀತು ಅಂದ್ರ ಅವ್ರಿಗೆ ಕೊಟ್ಟಿದ್ದ ಮಾತು ಹೋತು, ಅವ್ರ ಮೇಲೆ ಇದ್ದಿದ್ದು ಪ್ರೀತಿನೂ ಹೋತು. ಈಗ ಇವ್ರು ಹಿಂಗ ಮಾಡ್ಕೋತ ಬಂದಾರು ಅಂತ ಹೇಳಕ ಇನ್ನೊಂದು ಇಶ್ಯೂ ಐತಿ. ಲೇಟೆಸ್ಟ್ ಉದಾಹರಣೆ ತೆಲಂಗಾಣ. ಮುಸ್ಲಿಮ್ರ ಮುಗಿಗೆ ತುಪ್ಪ ಸವರಿ ಮೋಸ ಮಾಡೋ ಕೆಲಸ ಮಾಡೈತಿ. ಏನಂದ್ರ ಹೋದ ವರ್ಷ ವಿಧಾನಸಭಾ ಎಲೆಕ್ಷನ್ ಬಂದು ಇಲ್ರಿ ತೆಲಂಗಾಣ ಒಳಗ. ಅವಾಗ ರೇವಂತ್ ರೆಡ್ಡಿ ಅವರ ಮುಂದಾಳತ್ವ ನೇತೃತ್ವ ವಹಿಸಿರುವಂತ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ರಿಗೆ ನಾವೆಲ್ಲಾ ಸೌಲಭ್ಯ ಕೊಡ್ತೀವಿ, ಇದನ್ನ ಕೊಡ್ತೀವಿ, ನಿಮ್ಮ ಬೇಡಿಕೆ ಎಲ್ಲ ಈಡೇರಿಸ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಶೈಖ್ಪೇಟೆ ಗೈರಾಬಾದ್ ಮಸೀದಿ ಅತಿಕ 2500 ಚದರ್ ಗಜ ಅಂದ್ರ 0.5 ಎಕರೆ ಸ್ಮಶಾನಕ್ಕೆ ಜಾಗ ಕೊಡ್ತೀವಿ ಅಂತ ಮುಖ್ಯವಾಗಿ ಪ್ರಾಮಿಸ್ ಮಾಡಿದ್ರು. ಅವ್ರು ಪ್ರಾಮಿಸ್ ಮಾಡಿದಂಗ ಸ್ಮಶಾನಕ್ಕೆ ಜಾಗ, ಯಾವ ಜಾಗ ಹೇಳಿದ್ರಲ್ಲ ಆ ಜಾಗನೂ ಕೊಟ್ರು. ಈ ಜುಬ್ಲಿ ಹಿಲ್ಸ್ ನ ಬೋರ್ಬಂಡೆಯಿಂದ ಹಿಡಿದು ಸುತ್ತಮುತ್ತ ಇರೋ 4-5 ಏರಿಯಾದಾಗ ಸ್ಮಶಾನ ಜಾಗನ ಇಲ್ಲ. ಅವೆಲ್ಲಾ ಸೇರಿ 1.4 ಲಕ್ಷ ಜನ ಅಲ್ಲಿ ವಾಸ ಮಾಡ್ತಾರ. ಅಲ್ಲಿ ಸ್ಮಶಾನನ ಇಲ್ಲ ಅಂತಲ್ಲ, ಸ್ಮಶಾನ ಜಾಗ ದೂರ ಐತಿ. ಇಲ್ಲಿರೋ ಈ ಜನರಿಗೆ ಹತ್ರಕ್ಕೆ ಒಂದು ಸ್ಮಶಾನ ಜಾಗ ಬೇಕಿತ್ತು. ಇದಕ್ಕಂತ ಅವ್ರು ಸಾಕಷ್ಟು ಪ್ರತಿಭಟನೆ, ಬೇಡಿಕೆ ಎಲ್ಲ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಇದನ್ನ ಅಸ್ತ್ರ ಮಾಡ್ಕೊಂತು. ನಾವು ನಿಮಗ ಸ್ಮಶಾನ ಜಾಗ ಕೊಡ್ತೀವಿ, ಅದು 2 ಎಕರೆ ಅಂತ ಹೇಳಿದ್ರು. ಈಗ ಎಲೆಕ್ಷನ್ಕಿನ್ನ ಮುಂಚೆ ಒಂದು ಹೇಳಿದ್ರು, ಎಲೆಕ್ಷನ್ ಆದ್ಮೇಲೆ 0.5 ಎಕರೆ ಕೊಡಾಕತ್ತಾರ. ಅದನ್ನು ಕೊಟ್ರು. 5ನೇ ತಾರೀಕು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು. ನಮ್ಮ ಸರ್ಕಾರ ಹೆಂಗಿವ್ರು ನುಡಿದಂತೆ ನಡೆದ್ವಿ ಅಂತಾರಲ್ಲ, ಹಂಗ ಅವರು ನುಡಿದಂತೆ ನಡೆದ್ವಿ ಅಂತ. ತಗೋರಿ ನಿಮ್ಗೆ ಸ್ಮಶಾನ ಜಾಗ ನಾವು ವಕ್ಫ್ ಬೋರ್ಡಿಗೆ ಕೊಟ್ಟಿವಿ, ಅವ್ರು ಅದನ್ನು ಸ್ಮಶಾನ ಜಾಗ ಅಂತ ಮಾಡಿ ನಿಮಗೆ ಕೊಡ್ತಾರ. ನಾವು ನಿಮ್ಮ ಬೇಡಿಕೆ ಈಡೇರಿಸಿವಿ, ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ರ ಪರ ಅಂತ ಅಂದ್ರು. ಆಯ್ತಪ್ಪ ಕೊಟ್ರು ಅಂತ ಎಲ್ಲ ಮುಖಂಡರು ಖುಷಿಯಾದ್ರು. ಸ್ಮಶಾನ ಜಾಗಕ್ಕೆ ಹೋಗಿ ಗಾಡಿ ಕಟ್ಟೋದು, ಅಲ್ಲೆಲ್ಲ ಜಾಗ ಹಿಡಿಯೋದು ಎಲ್ಲ ಮಾಡಾಕತ್ತಿದ್ರು. ಅಷ್ಟರಾಗ ಬಂದ್ರು ನೋಡ್ರಿ ಮಿಲಿಟ್ರಿ ಅವರ. ಬಂದು ನಿಲ್ಲಿಸ್ರಪ್ಪ, ಜಾಗ ನಂಬದೈತಿ, ಇದು ರಕ್ಷಣಾ ಇಲಾಖೆ ಜಾಗ ಐತಿ, ಇದು ನಮ್ಮ ಜಾಗ ಐತಿ, ನಮ್ಮ ಕಡೆ ಸಾಕ್ಷಿ ಅದಾವು ನೋಡ್ರಿ ಅಂತ ಪೇಪರ್ ಹಿಡಿದ್ರು. ये रोड से लेके ये पूरा जमीन हमारा है। जो भी सरकार है जो कुछ किया वो रोड हमने दिया। अभी ये रोड चौड़ा भी होना है, पता है, इसके ऊपर नापास भी हो गया है, फिर हमने काम रोका हुआ। ಅಲ್ಲಿದ್ದವ್ರಿಗೆಲ್ಲ ಶಾಕು. ರೇವಂತ್ ರೆಡ್ಡಿ ಅವರು ನಮಗೆ ಮೋಸ ಮಾಡಿದ್ರು, 30-40% ವೋಟ್ ಹಾಕಿ ಗೆಲ್ಸಿದ್ವಿ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಇದ್ದಿದ್ದು ವೋಟ್ ಶೇರ್ 30-40%. ಅದೆಲ್ಲ ಅವ್ರಿಗೆ ಸುರ್ದಿವಿ. ಆದ್ರೂ ನಮಗ್ ಜಾಗ ಕಡಿಮೆನೂ ಕೊಟ್ರು, ಕೊಟ್ಟಿದ್ದ ಜಾಗನೂ ಅವ್ರದ್ದು ಅಲ್ಲ ನಮಗೂ ಅಲ್ಲ ಅಂತ ಶಾಕ್ ಆಗ್ಬಿಟ್ರು. ಒಂದು ಎಲೆಕ್ಷನ್ ನಡೆಯೋಕಿನ್ನ ಮುಂಚೆ ಅನೌನ್ಸ್ ಮಾಡ್ಬೇಕಾದ್ರ ನಿಮಗೆ ನಾವು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಆಶ್ವಾಸನೆ ಕೊಡೋಕ್ಕಿಂತ ಮೊದಲ ಜಾಗ ನಮ್ಮದೈತೋ, ಸರ್ಕಾರದೈತೋ, ಮಂದಿದೈತೋ, ಯಾರ್ದೈತೋ ನೋಡ್ಬೇಕು. ಅದನ್ನ ನೋಡಲ್ದ ಮಾತಾಡೋ ಬರ್ದಾಗ ಕೊಡ್ತೀವಿ ಅಂತ ಹೇಳೋದು. ಕೊಡ್ಬೇಕಾದಾಗಾರೆ ಅದು ಯಾರ್ದೈತಿ ಅಂತ ಚೆಕ್ ಮಾಡ್ಯಾರ ಕೊಡ್ಬೇಕಲ್ಲ, ಅದೂ ಇಲ್ಲ. ಹಿಂಗ ಮಾಡಿ ಕೊಟ್ಟು ಬಿಟ್ರು. ಈಗ ರಕ್ಷಣಾ ಇಲಾಖೆ ಬಂದು ಜಾಗ ನಮ್ದು ಅಂತ ವಾಪಸ್ ಇಸ್ಕೊಂಡೈತಿ. ಇದಷ್ಟ ಅಲ್ರಿ, ಜುಬ್ಲಿ ಹಿಲ್ಸ್ನ BRS MLA ಸಾಯ್ತಾರ ರೀಸೆಂಟಾಗಿ. ಅದಾದ್ಮೇಲೆ ಅಲ್ಲಿ ರೀಎಲೆಕ್ಷನ್ ಆಗ್ತಿರ್ತೈತಿ. ಅವಾಗ ಆ ರೀಎಲೆಕ್ಷನ್ ಒಳಗ ಕಾಂಗ್ರೆಸ್ ಕಡೆಯಿಂದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಹೆಸರು ಕೇಳಿಸಿ ಬರ್ತೈತಿ. ಜನರ ಮೆಚ್ಚುಗೆ ಗಳಿಸಿದವರು ಅವರು, ಭಾಳ ಕಾಂಗ್ರೆಸ್ಗಾಗಿ ದುಡಿಯಾಕತ್ತಿರೋಂಥವ್ರು ಅವರು. ಅವ್ರ ಹೆಸರು ಕೇಳಿ ಬರ್ತೈತಿ. ಬಟ್ ಕಾಂಗ್ರೆಸ್ ಅವರು ಗ್ರಾಮದಿಂದ ಯಾರನ್ನ ಹುಡ್ಕಾಡ್ಕೊಂಡ್ಬಂದು ಅವ್ರನ್ನ ನಿಲ್ಲಿಸ್ತಾರೆ.
ಅಲ್ಲಿ ಅವ್ರದ್ದೇನು ಇತ್ತೋ ಗೊತ್ತಿಲ್ಲ, ಅವ್ರನ್ನ ನಿಲ್ಲಿಸ್ಬೇಕು ಅಂತ ಬೇರೆ ಯಾರನ್ನೂ ನಿಲ್ಲಿಸಿದ್ರು. ಇಲ್ಲೇನೋ ಅಜರುದ್ದೀನ್ಗ ಮೋಸ ಆಯಿತು ಅಂತ ಅಸಮಾಧಾನ ಬೇರೂರಿತ್ತು. ಅದನ್ನೇ ಹೆಂಗೋ ಏನೇನೋ ಹೇಳಿ ತ್ಯಾಪಿ ಮಾಡಿ ಸರಿ ಮಾಡಿದ್ರು. ಆದ್ರೆ ಈಗ ಸ್ಮಶಾನಕ್ಕಂತ ಕೊಟ್ಟಿದ್ದ ಜಾಗನೂ ಇವ್ರದಲ್ಲ ಅಂತ ಗೊತ್ತಾದ್ಮೇಲೆ ಅಲ್ಲಿನ ಮುಸ್ಲಿಮ್ರು ಅಯ್ಯೋ ನಮಗೆ ಮೋಸ ಆಗೋಯ್ತು, ಅಯ್ಯೋ ನಮಗೆ ಅನ್ಯಾಯ ಆಗೋಯ್ತು ಅಂತ ಅನ್ನಕತ್ತಾರ. ಇದಷ್ಟೇ ಅಲ್ದ ಅಲ್ಲಿನ ವಿರೋಧ ಪಕ್ಷ BRS ಅವರು ಬರೋಬ್ಬರಿ ಮಾಡ್ಯಾರ ನೋಡು. ಅವಾಗ ಸೀಟ್ ಕೊಡಲ್ಲ ಅಜರುದ್ದೀನ್ಗ ಹಿಂಗೆ ಮಾಡಿದ್ರು. ಈಗ ಸುಳ್ಳು ಭರವಸೆ, ಸುಳ್ಳು ಆಶ್ವಾಸನೆ ಕೊಟ್ಟು ಈ ರೀತಿ ಸ್ಮಶಾನ ಜಾಗ ಕೊಟ್ಟಂಗ ಮಾಡಿ ಇಸ್ಕೊಂಡ್ರು. ಇದೆಲ್ಲಾನು ಅವರು ವೋಟ್ ಬ್ಯಾಂಕ್ ರಾಜಕಾರಣ, ಓಟಿಗೋಸ್ಕರ ಕಾಂಗ್ರೆಸ್ ಏನು ಬೇಕಾದರೂ ಮಾಡ್ತೈತಿ ಅಂತ ಬಾಯಿ ತುಂಬ ಅನ್ನಕತ್ತಾರ. ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ಈಗ ಅನ್ಸಾಕತ್ತಿರೋದೇನು, ನಾ ಸ್ಟಾರ್ಟಿಂಗ್ ಒಳಗೆ ಏನು ಹೇಳಿದ್ನಿ, ಕಾಂಗ್ರೆಸ್ ಅವರಿಗೆ ಮುಸ್ಲಿಮ್ರ ಮೇಲಿರೋ ನಿಜವಾದ ಕಾಳಜಿ ಏನು ಅನ್ನೋದು ಮತ್ತೊಮ್ಮೆ ಬಯಲಾಗೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.